ತಲೆಗೆ ಪೆಟ್ಟು, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ಹಾಗೂ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೊಂದಿಗಿನ ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಸಾಮಾನ್ಯವಾಗಿ ತಲೆಗೆ ಪೆಟ್ಟ ಆಗುವುದು ಅಂತಂದ್ರೆ ಹೆಚ್ಚಾಗಿ ನಾವೇನ್ ಅನ್ಕೊಳ್ತೀವಿ, ಆಕ್ಸಿಡೆಂಟ್ ಆಗಿದಂತ ಸಂದರ್ಭದಲ್ಲಿ ವ್ಯಕ್ತಿಗೆ ಮೊದಲು ತಲೆಗೆ ಪೆಟ್ಟ ಆಗ್ತದ ಅನ್ನೋದು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ. ಅಷ್ಟೇ ಯಾಕ, ಎಷ್ಟೋ ಸಂದರ್ಭದಲ್ಲಿ ಗಿಡದಿಂದ ಕೆಳಗ್ ಬಿದ್ದಿರಬಹುದು, ಟ್ಯಾರೆಸಿಗೆ ಹತ್ತಿ ಅಲ್ಲಿಂದ ಕೆಳಗ್ ಬಿದ್ದಿರಬಹುದು, ಆಡ್ತಾ ಓಡ್ತಾ ಮಕ್ಕಳು ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಳ್ಳೋದು ಬಹಳ ಸಾಮಾನ್ಯ. ಈ ತಲೆಗೆ ಪೆಟ್ಟು ಆದಾಗ ಅದು ನೇರವಾಗಿ ನಮ್ಮ ಮಿದುಳಿಗೆ ಆಗುವಂತ ದೊಡ್ಡ ತೊಂದರೆ, ಆಘಾತ. ಈ ಮಾರ್ಚ್ 20ನೇ ತಾರೀಖನ್ನ ಹೆಡ್ ಇಂಜುರಿ ಡೇ ಅಥವಾ ತಲೆಗೆ ಪೆಟ್ಟು ಆಘಾತದ ದಿನ ಅಂತ ಆಚರಿಸ್ತಾರೆ. ಈ ದಿನದ ಮುಖ್ಯ ಉದ್ದೇಶ ಏನು? ಸಾಮಾನ್ಯವಾಗಿ ತಲೆಗೆ ಯಾಕೆ ಪೆಟ್ಟಾಗ್ತದೆ, ಪೆಟ್ಟಾದಾಗ ಏನು ಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಯಾವ ವೈದ್ಯರನ್ನ ಕಾಣಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ನರರೋಗ ಹಾಗೂ ನರ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ಮಾರ್ಚ್ 20ನೇ ತಾರೀಕು ಹೆಡ್ ಇಂಜುರಿ ಡೇ ಅಂತ ನಾವು ಆಚರಿಸ್ತೀವಿ. ಅಂದ್ರೆ ತಲೆ ಪೆಟ್ಟು ಆಗೋದು, ಅದಕ್ಕೆ ಒಂದು ದಿನ. ಅಂದ್ರೆ ಈ ದಿನದ ಮುಖ್ಯ ಉದ್ದೇಶ ಏನು? ಈ ದಿನದ ಮುಖ್ಯ ಉದ್ದೇಶ ಅಂದ್ರೆ ವರ್ಲ್ಡ್ ಹೆಡ್ ಇಂಜುರಿ ಡೇ. ಅಂದ್ರೆ ವಿಶ್ವದ ತಲೆಗಾಯ ಆದವರಿಗೆ ಅದನ್ನ ಅರಿವು ಮೂಡಿಸುವ ದಿನ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದೆರಡು ವಾಕ್ಯಗಳನ್ನ ನಾನು ಹೇಳ್ತೀನಿ. ಯಾಕಂದ್ರೆ ನಮಗೆಲ್ಲ ಗೊತ್ತಿರೋ ತರ ಮಿದುಳು ಅನ್ನೋದು ನಮ್ಮ ಎಲ್ಲಾ ಸರ್ವಾಂಗಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇದರ ಕಾರ್ಯಕ್ಷಮತೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಜ್ಞಾನ, ಬುದ್ಧಿ, ವಿವೇಚನೆಯ ಮೂಲ ಅಂದ್ರೆ ನಮ್ಮ ತಲೆ ಮತ್ತು ತಲೆ ಒಳಗಡೆ ಇರುವಂತಹ ಮಿದುಳು. ಯಾಕಂದ್ರೆ ಈ ದೇಹದಲ್ಲಿ ಪ್ರತಿಯೊಂದು ಕಾರ್ಯ ಆಗ್ಬೇಕಂದ್ರೂ ಕೂಡ ಮಿದುಳಿಂದ ಒಂದು ಸಿಗ್ನಲ್ ಬರಲೇಬೇಕು. ಅದರಿಂದ ಬರುವಂತಹ ವಿದ್ಯುತ್ ಸಂದೇಶಗಳು ಆ ಅವಯವಕ್ಕೆ ಅಥವಾ ಅಂಗಕ್ಕೆ ಹೋದ್ರ ನಂತರ ಆ ಕಾರ್ಯ ಆಗ್ತದೆ. ಸೊ ನೀವು ಯಾವುದೇ ಕಾರ್ಯ ತಗೊಳ್ರಿ, ನಾವು ನಡೆಯುವಾಗ ಬ್ಯಾಲೆನ್ಸ್ ಮಾಡೋದು, ಆಮೇಲೆ ಬಾಯಾರಿಕೆ ಆಗೋದು, ಹಸಿವಾಗೋದು, ಉದ್ವೇಗ, ಭಾವಸ್ಪಂದನೆ, ವಾಕ್ಚಾತುರ್ಯ, ಶ್ರವಣ, ದೃಷ್ಟಿ ಎಲ್ಲದನ್ನು ಕಂಟ್ರೋಲ್ ಮಾಡೋದು ಈ ಮಿದುಳು. ಅದರಲ್ಲಿ ಲಕ್ಷ ನರತಂತುಗಳಿವೆ. ದೇವರು ಆ ತರ ಅದನ್ನ ಮಾಡಿದಾನೆ. ಈಗ ಈ ಮಿದುಳಿನ ಬಗ್ಗೆ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ಅದನ್ನ ನಾವು ಮುತುವರ್ಜಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ತಲೆ ಗಾಯ ಆದಾಗ ಏನೇನು ದುಷ್ಪರಿಣಾಮಗಳಾಗ್ತಾವ, ಅದನ್ನ ಆಗದಂತೆ ಏನೇನು ನಾವು ಕಾಳಜಿ ತಗೊಳ್ಬೇಕು, ಅದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳೇನು, ತಲೆಗೆ ಏಟು ಬಿದ್ದ ನಂತರ ಯಾವ ಪೇಷಂಟ್ಸ್ಗೆ, ರೋಗಿಗಳಿಗೆ ಸರ್ಜರಿ ಮಾಡಬೇಕೋ ಬೇಡೋ, ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಗೊಳ್ಳೋದ್ರ ಬಗ್ಗೆ ಇದು ವಿಶ್ವದ ತಲೆಗಾಯ ಅರಿವು ದಿನ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋದೇ ಇದರ ಮೂಲ ಉದ್ದೇಶ. ಅಂದ್ರೆ ಅರಿವು, ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ ಅಂತ ಹೇಳ್ತೀರಿ. ಹೌದು. ಈಗ ಡಾಕ್ಟರ್ ಅನಿರುದ್ಧ ಅವರೇ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಹೆಡ್ ಇಂಜುರಿ ಯಾವ್ಯಾವ ಸಂದರ್ಭದಲ್ಲಿ ಆಗ್ತದೆ? ಸಾಮಾನ್ಯವಾಗಿ ನೋಡಿ, ಇದು 60% ಜನರಿಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ರಸ್ತೆ ಅಪಘಾತಗಳಲ್ಲಿ ಮ್ಯಾಕ್ಸಿಮಮ್ ಆಗೋದು. ಇನ್ನು 25% ಜನರಿಗೆ ಬೀಳುವುದು, ಮೇಲಿಂದ ಬೀಳ್ಬೋದು. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ, ಪೇಂಟ್ ಹಚ್ತಿರ್ತಾರೆ, ಸಣ್ಣ ಮಕ್ಕಳು ಬೀಳ್ಬೋದು, ಸ್ಲಿಪ್ ಆಗಿ ಮನೆಯಲ್ಲಿ ಬಾತ್ರೂಮಲ್ಲಿ ವಯಸ್ಕರು ಬೀಳ್ತಾರೆ. ಇನ್ನು 10-15% ಜನ ಹಲ್ಲೆಗೊಳಗಾಗಿ, ಅಸಾಲ್ಟ್ಸ್ ಆಗಿ, ಸ್ಪೋರ್ಟ್ಸ್ ಇಂಜುರೀಸ್ ಆಗ್ಬೋದು. ಸೊ ಮೆಜಾರಿಟಿ ರಸ್ತೆ ಅಪಘಾತಗಳು. ಆ ರಸ್ತೆ ಅಪಘಾತ ಒಳಗಡೆ ಜಾಸ್ತಿ ಜನ ಅಂತಂದ್ರೆ ಸೈಕಲ್ ಸವಾರರು, ದ್ವಿಚಕ್ರ ವಾಹನದ ಹಿಂದ್ಗಡೆ ಕುಳಿತುಕೊಳ್ಳುವಂತಹ ಪಿಲಿಯನ್ ರೈಡರ್ಸ್, ಹಿಂಬದಿ ಸವಾರರು ಅಂತ ಹೇಳ್ತೀವಿ, ಹಾಗೂ ಪಾದಚಾರಿಗಳು, ಅವ್ರಿಗೆ ಮ್ಯಾಕ್ಸಿಮಮ್ ಹೊಡೆತ ಕೊಡುತ್ತೆ. ಬೀಳುವುದರಲ್ಲಿ ಚಿಕ್ಕ ಮಕ್ಕಳು ಹಾಗೂ ವೃದ್ಧರು, ಅವ್ರಿಗೆ ಜಾಸ್ತಿ ಏಟು ಬೀಳುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಈ ಎಲ್ಲಾ ಅಪಘಾತಗಳಲ್ಲಿ ಮೆಜಾರಿಟಿ ಜನ ಅಫೆಕ್ಟ್ ಆದವರು 20-40 ವರ್ಷ ಒಳಗಡೆ ಇರೋ, ಅಂದ್ರೆ ಯುವಕರಲ್ಲಿ ಈ ತಲೆಗಾಯ ಆಗೋದು ಬಹಳ ಕಾಮನ್. ಇಡೀ ವಿಶ್ವದಲ್ಲಿ ವಯಸ್ಕರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಡೆತ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಮರಣಕ್ಕೆ ಕಾರಣ ತಲೆಗೆ ಗಾಯ. ಅದು ಒಂದು ಬಹಳ ಶೋಚನೀಯ ಸಂಗತಿ. ಯಾಕಂದ್ರೆ ಅವರು ದುಡಿದು ಕುಟುಂಬನ ಸಾಕಿ ಸಲ್ಲಿಸ್ತಿರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ತಲೆಗೆ ಗಾಯ ಆಗಿ, ಆಪರೇಷನ್ಸ್ ಆಗಿ, ವೆಂಟಿಲೇಟರ್ ಮೇಲೆ ಇರ್ತಾರೆ, ICU ಇರ್ತಾರೆ, ಎಷ್ಟೋ ತಿಂಗಳುಗಳು ಬೇಕಾಗತ್ತೆ. ಇದರಿಂದ ಏನಾಗ್ತದೆ, ಅವ್ರಿಗೆ ಆರ್ಥಿಕವಾಗಿನೂ ಹೊರೆ ಆಗ್ಬೋದು, ಮಾನಸಿಕ ಹಾಗೂ ದೈಹಿಕ ದೌರ್ಬಲ್ಯಗಳು ಕಂಡು ಬರ್ಬೋದು. ಸೊ ಇದ್ರ ಬಗ್ಗೆ ಅರಿವು ಮೂಡಿಸುವುದು ಬಹಳ ಇಂಪಾರ್ಟೆಂಟ್. ಈಗ ಡಾಕ್ಟರ್, ಈ ಎಲ್ಲ ಸಂದರ್ಭದಲ್ಲಿ ಮನುಷ್ಯನಿಗೆ ತಲೆಗೆ ಪೆಟ್ಟು ಬೀಳಬಹುದು ಅಂತ ಹೇಳಿದ್ರಿ. ಈಗ ಹೆಚ್ಚಿನ ಪರ್ಸೆಂಟ್ ನಾವು ನೋಡಿದಾಗೆ ಅಪಘಾತದಲ್ಲಿ, ಈಗ ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಈಡಾದಾಗ, ರಸ್ತೆ ಅಪಘಾತ ಆಗಬಹುದು ಅಥವಾ ಗಿಡ ಮರಗಳಿಗೆ ಹೊಡ್ಕೊಂಡಿರ್ಬಹುದು, ಏನೋ ಆಗಬಹುದು, ಅವಾಗ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ತಕ್ಷಣದಲ್ಲಿ ನೋಡಿ, ಓವರ್ ಆಲ್ ಚಿಕಿತ್ಸೆಯನ್ನು ನಾವು ಆಸ್ಪತ್ರೆಯ ಪೂರ್ವ ಚಿಕಿತ್ಸೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ ಆಸ್ಪತ್ರೆಯ ನಂತರದ ಚಿಕಿತ್ಸೆ ಅಂತ 3 ತರ ವಿಂಗಡಣೆ ಮಾಡಬಹುದು. ಈಗ ಒಂದು ಆಕ್ಸಿಡೆಂಟ್ ಆಗಿದೆ, ರೋಡಲ್ಲಿ ರೋಗಿ ಬಿದ್ದಿದ್ದಾನೆ
ಅಂತಂದ್ರೆ ನಾವು ನಮ್ಮಲ್ಲಿ ಈ ಆಂಬ್ಯುಲೆನ್ಸ್ ಸ್ಟಾಫು ಅಥವಾ ಪ್ಲಸ್ ಜನಸಾಮಾನ್ಯರಲ್ಲಿ, ಪ್ಯಾರಾಮೆಡಿಕಲ್ ಸ್ಟಾಫು, ಟ್ರಾಫಿಕ್ ಪೊಲೀಸರಲ್ಲಿ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ಜಾಸ್ತಿ ಅವರಲ್ಲಿ ತಿಳುವಳಿಕೆ ಮೂಡಿಸ್ಬೇಕು. ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೇ ಕೋರ್ಸಸ್ ಅವ. ಅವ್ರು ಎಲ್ರಿಗೂ ಕೂಡ ರಿಪೀಟೆಡ್ಲಿ ಆ ಕೋರ್ಸಸ್ ಹೇಳ್ಬೇಕು. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ತಲೆಗೆ ಏಟ್ ಬಿತ್ತು, ಆಕ್ಸಿಡೆಂಟ್ ಅಲ್ಲಿ ಇದೆ ಅಂತಂದ್ರೆ ಪ್ರಪ್ರಥಮವಾಗಿ ರೋಗಿ ಸರಿಯಾಗಿ ಉಸಿರಾಡಿಸ್ತಾ ಇದ್ದಾನಾ ಇಲ್ವಾ, ಏರ್ವೇ ಅಂತ ಹೇಳ್ತೀವಿ, ಏರ್ವೇ ಬ್ರೀದಿಂಗ್. ಈಗ ಎಷ್ಟೊಂದ್ಸಲ ಮುಖದ ಎಲುಬುಗಳಿಗೆ ಏಟು ಬಿದ್ದು ಒಳಗಡೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅವನಿಗೆ ಜಸ್ಟ್ ಸೈಡಲ್ಲಿ ಮಲಗಿಸಿ ಬಾಯಿಯಲ್ಲಿ ಏನಾದರೂ ರಕ್ತ ಇಕ್ತಾ ಇದ್ರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಮೂಗು ಹಾಗೂ ಬಾಯಿ ಮುಖಾಂತರ ಅವನಿಗೆ ಉಸಿರಾಡ್ಸಕ್ಕೆ ಅದನ್ನ ಹೆಲ್ಪ್ ಮಾಡಬೇಕು. ಒಳಗಡೆ ಏನಾದರೂ ಫಾರಿನ್ ಬಾಡೀಸ್, ಆಕ್ಸಿಡೆಂಟ್ ಆದಾಗ ಕೆಲವೊಂದು ಫಾರಿನ್ ಬಾಡೀಸ್ ಇರ್ತಾವೆ, ಅದನ್ನು ತೆಗಿಬೇಕು. ಇನ್ನೊಂದು ಎಲ್ಲೋ ಕೈಯಲ್ಲೋ ಕಾಲಲ್ಲೋ ಏಟು ಬಿದ್ದು ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ಏನಾದ್ರೂ ಹತ್ರ ಇರೋ ಪ್ರಥಮ ಚಿಕಿತ್ಸಾ ಬಾಕ್ಸ್ ಇಂದ ಬ್ಯಾಂಡೇಡ್ ಹಾಕಿ ಅದನ್ನ ನಿಲ್ಲಿಸಬೇಕು. ಹಾಗೂ ಇದಾದ ನಂತರ ತಕ್ಷಣ ಹತ್ರ ಇರುವಂತಹ ಟ್ರಾಮಾ ಸೆಂಟರ್ ಅಂತ ಹೇಳ್ತೀವಿ, ಟ್ರಾಮಾ ಸೆಂಟರ್ಗೆ ಎಲ್ಲಿ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಶಿಫ್ಟ್ ಮಾಡಿ ಪ್ರಪ್ರಥಮವಾಗಿ ಅವ್ರಿಗೆ ಬೇಸಿಕ್ ಸಪೋರ್ಟ್ ಕೊಡಬೇಕು. ಅಂದ್ರೆ BP ಲೋ ಇದ್ರೆ ರಕ್ತ ಏನಾದರೂ ಕೊಟ್ಟು, ಫ್ಲೂಯಿಡ್ಸ್ ಕೊಟ್ಟು, ಉಸಿರಾಡಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಬ್ಯಾಗ್ ಮಾಸ್ಕ್, ವೆಂಟಿಲೇಷನ್ ಅಂತ ಹೇಳ್ತೀವಿ, ಗಾಳಿ ಬರುವಂಗೆ ನೋಡ್ಕೋಬೇಕು. ಬೇಸಿಕ್ ಸಪೋರ್ಟ್ ಕೊಟ್ರೆ ಎಷ್ಟೋ ಜನರು ಜೀವ ಉಳಿತದ. ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಈಗಿನ ಜನ ಆಕ್ಸಿಡೆಂಟ್ ಆತು ಅಂತಂದ್ರೆ ಹೆಲ್ಪ್ ಮಾಡೋದ್ರ ಬದಲಿ ನೀವು ನೋಡಿರ್ಬೋದು, ವಿಡಿಯೋ ತಗೊಂಡು ಕೊಡ್ತಾರೆ. ಆಮೇಲೆ ಯಾರಿಗೆ ಕರಿಬೇಕು, ಇಮಿಡಿಯೇಟ್ ಹತ್ರ ಯಾವ್ದು ಆಸ್ಪತ್ರೆ ಇದೆ, ಆಂಬ್ಯುಲೆನ್ಸ್ ಡ್ರೈವರ್ಗೆ ಕರಿಬೇಕು, ಟ್ರಾಫಿಕ್ ಪೊಲೀಸ್ ಇನ್ಫಾರ್ಮ್ ಮಾಡಬೇಕು. ಇದ್ರ ಬಗ್ಗೆ ಜಾಸ್ತಿ ನಮ್ಮಲ್ಲಿ ಜಾಗೃತಿ ಮೂಡಬೇಕಾಗಿದೆ. ಮತ್ತೆ ಡಾಕ್ಟರ್, ಇನ್ನೊಂದು ಅಂದ್ರೆ ಜನಸಾಮಾನ್ಯರು ಆಕ್ಸಿಡೆಂಟ್ ಆಗಿ ಅವ್ರು ಬಿದ್ದಾಗ ಎಲ್ಲಿ ಪೊಲೀಸ್ ಕೇಸ್ ಆಗ್ತದೋ, ನಾಳೆ ನನಗೇನ್ ತೊಂದರೆ ಬರ್ತದೋ ಅಂತ ಹೇಳಿ ಆ ಬಿದ್ದಂತ ವ್ಯಕ್ತಿಯನ್ನ ಬೇಗ ಆಸ್ಪತ್ರೆಗೆ ಸಾಗಿಸುವಲ್ಲೂ ಕೂಡ ವಿಳಂಬ ಮಾಡ್ತಿರ್ತಾರೆ. ಹೌದು, ಅದನ್ನ ಮಾಡಬಾರ್ದು. ಆ ತರ ಏನು ಇಲ್ವೇ ಇಲ್ಲ, ಅದರಲ್ಲಿ ಒಂದು ತಪ್ಪು ಮಾಹಿತಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಅರಿವು ಜಾಗೃತಿ ಬೇಕಾಗಿದೆ ಅಂತ. ಈಗ ತಲೆಗೆ ಪೆಟ್ಟು ಆಗುವುದು ಅಂತಂದಾಗ ಆ ವ್ಯಕ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ? ಅಂದ್ರೆ ಮುಖ್ಯ ಲಕ್ಷಣಗಳು ಅಂದ್ರೆ ಪೂರ್ತಿ ಬೇಹೋಶ್ ಆಗ್ಬಿಡ್ತಾನೋ ಅಥವಾ ಮಾತಾಡ್ತಿರ್ತಾನೋ, ಎಲ್ಲಾದ್ರೂ ಬ್ಲೀಡಿಂಗ್ ಆಗ್ತಿರ್ತದೋ, ಹೇಗೆ ಗೊತ್ತಾಗೋದು? ತೀವ್ರತರವಾದಂತಹ ತಲೆಗೇಟು ಬಿದ್ದ ವ್ಯಕ್ತಿಗೆ ಡೆಫಿನೆಟ್ಲಿ ಅವ್ರಿಗೆ ಜ್ಞಾನ ತಪ್ಪಿ ಹೋಗ್ಬೋದು, ಕೆಲವೊಬ್ಬರಿಗೆ ಫಿಟ್ಸ್ ಬರ್ಬೋದು, ಆಮೇಲೆ ಕೆಲವೊಬ್ಬರಿಗೆ ಒಂದ್ ಕಡೆ ಕೈ ಕಾಲಲ್ಲಿ ಶಕ್ತಿ ಕಮ್ಮಿ ಆಗ್ಬೋದು. ಅಷ್ಟೊಂದು ತೀವ್ರತರ ಇಲ್ಲ, ಮೈಲ್ಡ್ ಟು ಮಾಡರೇಟ್ ಇದ್ದಲ್ಲಿ ಪೇಷಂಟ್ಸು ಮಾತಾಡ್ತಿರ್ಬೋದು ಅಥವಾ ಡ್ರೌಸಿ ಆಗಿರ್ತಾನೆ, ಹೇಳಿದ್ರೆ ಹೆಸರು ಹೇಳ್ಬೋದು, ಕೈ ಕಾಲು ಮೂವ್ಮೆಂಟ್ಸ್ ಮಾಡ್ತಾ ಇರ್ತಾರೆ, ಬಟ್ ಅಷ್ಟೊಂದು ಜಾಗೃತಿಯಲ್ಲಿ ಇರೋದಿಲ್ಲ. ಅಂದ್ರೆ ಮೆದುಳಿನ ಒಂದು ಲಿಂಕೇ ತಪ್ಪಿ ಬಿಟ್ಟಿರ್ತದೆ. ಹೌದು. ಅದು ಎಷ್ಟು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವು ಹೇಳ್ತೀವಿ ಹೆಡ್ ಇಂಜುರಿ. ಅದರ ಪ್ರಕಾರ ಅವ್ರ ರೋಗ ಲಕ್ಷಣಗಳು ಕಾಣ್ತಾವೆ. ಸಿವಿಯರ್ ಇದ್ರೆ ಪೇಷಂಟ್ಸ್ಗೆ ಉಸಿರಾಟಕ್ಕೂ ತೊಂದರೆ ಇರ್ತದೆ, ಹೀಗಾಗಿ ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ಮೇಲೆ ವೆಂಟಿಲೇಟರ್ ಮೇಲೆ ಹಾಕಬೇಕಾಗ್ಬೋದು. ಮೈಲ್ಡ್ ಇದ್ರೆ ರೋಗಿ ಮಾತಾಡ್ತಾ ಇರ್ತಾನೆ, ಆದರೂ ಕೂಡ ಸ್ಕ್ಯಾನ್ ಮಾಡೋದು. ತಕ್ಷಣ ಎಲ್ಲಿ ಟ್ರಾಮಾ ಸೆಂಟರ್, ಎಲ್ಲಿ ನರಶಸ್ತ್ರ ಚಿಕಿತ್ಸಕರು ಹಾಗೂ ನ್ಯೂರೋ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೀವಿ, ಎಲ್ಲಿ ಇದೆಲ್ಲ ಅನುಕೂಲ ಇದೆನೋ, ಎಲ್ಲಿ ಸೌಕರ್ಯಗಳಿವೆನೋ ಅಲ್ಲಿ ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು. ಸೊ ಈ ಭೌಗೋಳಿಕವಾಗಿ ಎಲ್ಲಿ ಅಪಘಾತ ವಲಯಗಳನ್ನಂತ ಏನು ಹೇಳ್ತೀವಿ ಅಲ್ಲಲ್ಲಿ ಆಕ್ಚುಲಿ ಟ್ರಾಮಾ ಸೆಂಟರ್ಸ್ ಸ್ಥಾಪನೆ ಮಾಡಬೇಕು. ಒಂದು ಕಳೆದ 2-3 ದಶಕಗಳು ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಸಾಕಷ್ಟು ನ್ಯೂರೋ ಇಂಟೆನ್ಸಿವಿಸ್ಟು, ನರಶಸ್ತ್ರ ಚಿಕಿತ್ಸಕರ ನಂಬರು ಹೆಚ್ಚಾಗಿದೆ. ಅದರಿಂದನೇ ನಾವು ಸ್ಟಡೀಸ್ ಪ್ರಕಾರ ಒಂದು 50% ಅವ್ರ ಡೆತ್ಸು ಕಡಿಮೆ ಆಗಿದೆ. ಬಟ್ ಇನ್ನೂ ಸಾಕಷ್ಟು ಸ್ಕೋಪ್ ಇದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೇಕು. ಈಗ ಕೆಲವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಅಂತಲ್ಲಿ ಈ ತರದ ಅಪಘಾತಗಳು ಅಂದ್ರೆ ತಲೆಗೆ ಪೆಟ್ಟು ಬೀಳುವಂತ ಸಂದರ್ಭ ಆದಾಗ ಅವರು ಅಲ್ಲಿಂದ ಬಂದು ನಗರ ಪ್ರದೇಶದ ಒಬ್ಬ ನ್ಯೂರೋ ಸರ್ಜನ್, ನ್ಯೂರೋ ಹಾಸ್ಪಿಟಲ್ ಮುಟ್ಟಿಸ್ಬೇಕು ಅಂದಾಗ ತುಂಬಾ ವಿಳಂಬ ಆಗ್ತದೆ. ಈ ವಿಳಂಬದಲ್ಲಿ ಏನೆಲ್ಲ ತೊಂದರೆನೂ ಆಗ್ಬಹುದಲ್ಲ? ಹೌದು, ಅದು ನಿಜ. ಬಟ್ ಈಗ ಸಾಕಷ್ಟು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳವ. ಸೊ ಅಲ್ಲಿ ಇರುವಂತಹ ಮೆಡಿಕಲ್ ಸ್ಟಾಫ್, ಪ್ಯಾರಾಮೆಡಿಕಲ್ ಸ್ಟಾಫ್, ನಾನು ಏನು ಹೇಳಿದೆ, ಅವ್ರಿಗೆ ಜೀವಾಧಾರ ಪ್ರಥಮ ಚಿಕಿತ್ಸಾ ವಿಧಾನಗಳನ್ನು ನಾವು ಹೆಚ್ಚೆಚ್ಚು ಹೇಳ್ಕೊಡ್ಬೇಕು. ಈಗ ಹೆಡ್ ಇಂಜುರಿ ಆಗಿ ಪೇಷಂಟ್ ಬಂದಿದ್ದಾನಪ್ಪ, ಸಣ್ಣ ಹಳ್ಳಿಯೊಳಗೆ ಇದ್ರೂ ಕೂಡ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ದೊರೀಲೇಬೇಕು, ಯಾವುದೇ ಏನೇ ತೊಂದರೆ ಇದ್ರೂ ಕೂಡ. ಈಗ BP ಲೋ ಇದ್ದಾಗ, ಬ್ಲೀಡಿಂಗ್ ಆಗ್ತಾ ಇದ್ದಾಗ ಅವ್ರ ಪೇಷಂಟ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು. ಸ್ವಲ್ಪ ಫ್ಲೂಯಿಡ್ಸು, ಇಂಜೆಕ್ಷನ್ಸು ಅದನ್ನೆಲ್ಲ ಕೊಟ್ಟು ಒಂದು ಸ್ಟೇಬಲ್ ಆದ ನಂತರ ಆಮೇಲೆ ಮಾತ್ರ ಶಿಫ್ಟ್ ಮಾಡಬೇಕು. ಅವ್ನು ಸ್ಟೇಬಲ್ ಇಲ್ದಾಗ ಶಿಫ್ಟ್ ಮಾಡಿದ್ರೆ ಅವನಿಗೆ ಸೆಕೆಂಡರಿ ಬ್ರೈನ್ ಇಂಜುರಿ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ತಲೆಗೆ ಏಟ್ ಬಿದ್ದಿರ್ತದ ಅದು ಪ್ರಾಥಮಿಕ ಬ್ರೈನ್ ಇಂಜುರಿ, ಅದನ್ನ ನೀವು ಬರೀ ಪ್ರಿವೆಂಟ್ ಮಾಡಬೇಕು. ಈಗ ಮಿದುಳಿನ ಜೀವಕೋಶಗಳಿಗೆ ಏಟು ಬಿದ್ದ ಮೇಲೆ ಒಂದು 2-3 ತಾಸು ಆದ ನಂತರ ಒಳಗಡೆ ಊತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಆಮ್ಲಜನಕ ಕೊರತೆ ಆಗ್ಬೋದು. ಅದರಿಂದ ಸ್ವೆಲ್ಲಿಂಗ್ ಜಾಸ್ತಿ ಆಯಿತು ಅಂದ್ರೆ ಪೇಷಂಟ್ ಇನ್ನೂ ಡೌನ್ ಆಗ್ತಾನೆ. ಅಂಥದ್ರಲ್ಲಿ ರಕ್ತ ಕಮ್ಮಿ ಇದೆ, ಅವ್ನು ಸರಿಯಾಗಿ ಉಸಿರಾಡಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನೀವು ಸೆಕೆಂಡರಿ ಬ್ರೈನ್ ಇಂಜುರಿನ ಜಾಸ್ತಿ ಮಾಡ್ತಾ ಇದ್ದೀವಿ.
ಹೀಗಾಗಿ ಹತ್ತಿರ ಇರೋ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆಯ ಬಗ್ಗೆನೇ ನಾವು ಜಾಸ್ತಿ ಒತ್ತು ಕೊಟ್ಟು ಅದನ್ನ ನಮ್ಮ ಪ್ರತಿಯೊಂದು ಟ್ರಾಮಾ ಸೆಂಟರ್ ಐಡೆಂಟಿಫೈ ಮಾಡಿ ಅವರೆಲ್ಲ ಟ್ರೈನಿಂಗ್ ಕೊಟ್ರೆ ಸಾಕಷ್ಟು ಜೀವಗಳನ್ನ ಉಳಿಸ್ಕೊಳ್ಳು. ಈಗ ಡಾಕ್ಟರ್, ಈ ತರ ತಲೆಗೆ ಪೆಟ್ಟಾಗಿ ಬಂದಂತ ಪೇಷಂಟ್ಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪೆಟ್ಟಾಗಿದೆ ಅಂತೆಲ್ಲ ನೀವು ಪತ್ತೆ ಹಚ್ಚಲಿಕ್ಕೆ ಏನು ಇದ್ ಮಾಡ್ತೀರಿ? ನಾವು ಎಲ್ಲ ಟ್ರಾಮಾ ಸೆಂಟರ್ ಅಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜನ್ಸ್ ಹಾಗೂ ನ್ಯೂರೋ ಇಂಟೆನ್ಸಿವಿಸ್ಟ್ ಅಂತ ಇರ್ತಾರೆ. ಅವರು ನಾವು ರೋಗಿಯನ್ನ ಸರಿಯಾಗಿ ತಪಾಸಣೆ ಮಾಡಿ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಅವರ ರೋಗ ಲಕ್ಷಣಗಳನ್ನು ಆಧರಿಸಿ ನಾವು ಅವ್ರಿಗೆ ಸಿವಿಯರ್ ಇದ್ದಾರೋ ಮೈಲ್ಡ್ ಟು ಮಾಡರೇಟ್ ಇದ್ದಾರೋ ಅಂತ ನಮ್ಗೆ ಗೊತ್ತಾಗ್ತದೆ. ಅದನ್ನ ನೋಡಿಕೊಂಡು ನಾವು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ತಲೆ ಸ್ಕ್ಯಾನ್ ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಮಿದುಳಿನ ಒಳಗಡೆ ರಕ್ತಸ್ರಾವ ಆಗಿದೆನೋ ಅಥವಾ ಮಿದುಳಿನ ಹೊರಗಡೆ ಇರುವಂತಹ ಪದರಗಳು 3 ಪದರ ಇರುತ್ತೆ. ಇದು ಹೆಂಗೆ ಮಿದುಳನ್ನ ಬಹಳ ಚೆನ್ನಾಗಿ ಅದನ್ನ ಅಂಗರಚನೆ ನೋಡಿದರೆ ಮಿದುಳನ್ನ ಬಹಳ ಸುರಕ್ಷಿತವಾಗಿ ಒಂದು ತಲೆ ಬುರುಡೆ ಒಳಗಡೆ ದೇವರು ಇಟ್ಟಿದ್ದಾನೆ. ಆ ಮಿದುಳಿಗೆ 3 ಹೊರಪದರಗಳು, ಡ್ಯೂರಾ ಮ್ಯಾಟರ್, ಅರಕ್ನಾಯ್ಡ್ ಮ್ಯಾಟರ್, ಪಯಾ ಮ್ಯಾಟರ್ ಅಂತ. ಮ್ಯಾಟರ್ ಅಂದ್ರೆ ಮದರ್ ಲ್ಯಾಟಿನ್ ವರ್ಡ್ ಅಲ್ಲಿ. ಸೊ ಅವು 3 ಪದರಗಳು ಒಳಗಡೆ ಇರುವ ಮಗುವನ್ನು ರಕ್ಷಿಸ್ತದೆ. ಮಗು ಯಾವುದು? ಮಿದುಳು. ಸೊ ತಲೆಗೆ ಬಲವಾದ ಏಟು ಬಿದ್ದರೆ ಮಾತ್ರ ಮಿದುಳಿಗೆ ತೊಂದರೆ ಆಗತ್ತೆ. ಈಗ ಮಿದುಳಿಗೆ ತೊಂದರೆ ಆಗ್ಯದೋ ಇಲ್ಲೋ, ಎಷ್ಟು ಬ್ಲೀಡಿಂಗ್ ಆಗಿದೆ, ಫ್ರಾಕ್ಚರ್ಸ್ ಆಗಿದೆ, ಇದ್ರ ಬಗ್ಗೆ ಎಲ್ಲಾ ಮಾಹಿತಿನೂ ನಮ್ಮ ಸಿಟಿ ಸ್ಕ್ಯಾನ್ದಾಗ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾದ ನಂತರ ಒಳಗಡೆ ಬಹಳ ಬ್ಲೀಡಿಂಗ್ ಆಗಿದೆ ಅಥವಾ ಎಲುಬು ಒಳಗಡೆ ಹೋಗಿ ಮಿದುಳಿಗೆ ಘಾಸಿ ಮಾಡ್ತಾ ಇದೆ ಅಂದ್ರೆ ನಾವು ನರಶಸ್ತ್ರ ಚಿಕಿತ್ಸಕರು ಇಮಿಡಿಯೇಟ್ ಆಗಿ ಆಪರೇಷನ್ ತಗೊಳ್ತೀವಿ. ಅಲ್ಲಿರುವಂತಹ ರಕ್ತಸ್ರಾವನ್ನ ತೆಗಿತೀವಿ. ಯಾವ್ದು ಬ್ಲೀಡಿಂಗ್ ಆಗ್ತಾ ಇದನೋ ಅದನ್ನ ಸರಿ ಮಾಡಿಸಿ ಆಪರೇಷನ್ ಮಾಡ್ತೀವಿ. ಬಟ್ ಸಾಕಷ್ಟು ಮೆಜಾರಿಟಿ 70-80% ಜನರಿಗೆ ಆಪರೇಷನ್ ಬೇಕಾಗಿಲ್ಲ. ಅವ್ರಿಗೆ ನಾ ಹೇಳಿದಲ್ಲ, ಪ್ರಥಮ ಚಿಕಿತ್ಸೆ ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಇದನ್ನ ನಾವು ಕಂಟ್ರೋಲ್ ಮಾಡಿ, ಕೆಲವೊಬ್ಬರಿಗೆ ಡಿಫ್ಯೂಸ್ ಇಂಜುರಿ ಅಂತ ಆಗುತ್ತೆ, ಅವ್ರಿಗೆ ಕೃತಕ ಉಸಿರಾಟ ಮೇಲೆ ಹಾಕಿ ತಲೆ ಒಳಗಡೆ ಊತ ಬಂದಿರೋದಕ್ಕೆ ಕೆಲವೊಂದು ಇಂಜೆಕ್ಷನ್ಸ್ ಇರುತ್ತೆ ಊತ ಕಮ್ಮಿ ಮಾಡಕ್ಕೆ, ಅವನ್ ಕೊಟ್ಟು, ಕೆಲವೊಬ್ಬರಿಗೆ ಫಿಟ್ಸ್ ಬರಬಹುದು ಅದಕ್ಕೆ ಕೆಲವೊಂದು ಮಾತ್ರೆಗಳಿರುತ್ತೆ, ಇಂಜೆಕ್ಷನ್ಸ್ ಇರುತ್ತೆ, ಅವನ್ ಕೊಟ್ಟು ಸ್ಲೋ ಅಬ್ಸರ್ವೇಷನ್ ಮಾಡಿದರೆ ಸಾಕಷ್ಟು ಜನ ಇಂಪ್ರೂವ್ಮೆಂಟ್ ಆಗ್ತಾರೆ. ಸರ್ಜರಿ ಇಲ್ದೇನೆ ಆಗ್ತಾರೆ. ಯಾವ್ದು ಸರ್ಜರಿ ಬೇಕೋ ಅದನ್ನು ತಕ್ಷಣವಾಗಿ ಮಾಡಬೇಕು. ಅಂದ್ರೆ ಈ ವ್ಯಕ್ತಿ ಯಾವಾಗ ಪೆಟ್ಟಿಗೆ ಒಳಗಾಗ್ತಾನೆ, ಎಷ್ಟು ಬೇಗ ನರರೋಗ ಶಸ್ತ್ರಚಿಕಿತ್ಸಕರನ್ನ ಭೇಟಿ ಆಗ್ತಾನೆ, ಅಷ್ಟು ಬೇಗ ಚಿಕಿತ್ಸೆ ಸಿಗ್ತದೆ, ಮತ್ತೆ ನಾರ್ಮಲ್ ಜೀವನ ಮಾಡಬಹುದು ಅಂತ ಹೇಳ್ತೀವಿ. ಹೌದು. ಅಪಘಾತ ಆದ ನಂತರ ಮೊದಲನ 1 ಅಥವಾ 2 ಗಂಟೆಗಳನ್ನು ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಆ ಗೋಲ್ಡನ್ ಅವರ್ ಅಲ್ಲಿ ನಾವು ತಕ್ಷಣ ಆಸ್ಪತ್ರೆಯಲ್ಲಿ ಸೇರಿಸಿ, ಎಲ್ಲಿ ನ್ಯೂರೋ ಸರ್ಜನ್ಸ್ ಇರ್ತಾರೆ, ನ್ಯೂರೋ ಇಂಟೆನ್ಸಿವಿಸ್ಟ್ ಇರ್ತಾರೆ, ಅವರು ಇಮಿಡಿಯೇಟ್ಲಿ ಅದನ್ನ ಐಡೆಂಟಿಫೈ ಮಾಡಿ ಚಿಕಿತ್ಸೆ ಆರಂಭ ಮಾಡಿದ್ರೆ ಬಹಳಷ್ಟು ಜನ, ಮೋರ್ ದೆನ್ 70% ಅವ್ರ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಮರಣ ಪ್ರಮಾಣವನ್ನು ತಗ್ಗಿಸಬಹುದು. ಈಗ ಡಾಕ್ಟರ್, ಇದನ್ನೆಲ್ಲ ನಾವು ನೋಡಿದಾಗ ಈ ತಲೆಗೆ ಪೆಟ್ಟು ಆಗುವ ಸಂದರ್ಭಗಳನ್ನ ಕಡಿಮೆಗೊಳಿಸಬೇಕು ಅಂತಂದಾಗ ನಮ್ಮ ಜನಸಾಮಾನ್ಯರಲ್ಲಿ ಈ ಟ್ರಾಫಿಕ್ ರೂಲ್ಸ್ ಗಳಾಗಲಿ ಅಥವಾ ನಮ್ಮ ತಲೆಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನುವಾಗ ಹೆಲ್ಮೆಟ್ ಧರಿಸೋದಾಗಲಿ, ಇಲ್ಲ ಕಾರ್ನಲ್ಲಿ ಹೋಗಬೇಕಾದಾಗ ಬೆಲ್ಟ್ ಹಾಕೊಳ್ಳೋದಾಗ್ಲಿ, ಇವುಗಳನ್ನೆಲ್ಲ ಕಡ್ಡಾಯ ಮಾಡಿರ್ತಾರೆ. ಆದಾಗ್ಯೂ ಕೂಡ ಜನ ಇದನ್ನ ಪಾಲಿಸ್ತಿಲ್ಲ. ಜನಸಾಮಾನ್ಯರಿಗೆ ಒಬ್ಬ ನರರೋಗ ಶಸ್ತ್ರಚಿಕಿತ್ಸಕರಾಗಿ ಏನ್ ಹೇಳಕ್ ಬಯಸ್ತೀರಿ? ಇದು ನನ್ನ ಪ್ರಕಾರ ನಮ್ಮ ಪ್ರೈಮರಿ ಎಜುಕೇಶನ್ ಅಲ್ಲೇ ಬಂದ್ಬಿಡ್ಬೇಕು. ಈ ರಸ್ತೆ ಸುರಕ್ಷತಾ ಸಿಗ್ನಲ್ಸ್, ಟ್ರಾಫಿಕ್ ರೂಲ್ಸ್ ಅವನ್ನ ಫಾಲೋ ಮಾಡೋದಿರುತ್ತಲ್ಲ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಬೇಕು. ಇದಕ್ಕೆ ನಾವು ಹೇಳ್ತೀವಿ, ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಇನ್ನೊಂದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಸರಿಯಾಗಿ ನೀವು ಫಾಲೋ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಇದೆ ಅಂತ ಅನ್ನೋದು ಗೊತ್ತಾಗಬೇಕು, ಅದರಲ್ಲಿ ತಿಳುವಳಿಕೆ ಮಾಡಬೇಕು. ಎಲ್ಲರೂ ಕೂಡ ಈಗ ನಾವು ನೋಡಿದೀವಿ, ಸಾಕಷ್ಟು ರೋಡಲ್ಲಿ ಹೋಗುವಾಗ ಬರೀ ಅವ್ರು ಹೆಲ್ಮೆಟ್ ಹಾಕೋದು ಕಾರಣ ಅಂದ್ರೆ ಪೊಲೀಸರು ಹಿಡಿತಾರೆ ಅಂತ ಅಷ್ಟೇ ಹಾಕೋತಾರೆ ವಿನಃ ಅವ್ರು ಪೊಲೀಸರು ಹೋದ ನಂತರ ಮತ್ತೆ ತೆಗಿತಾರೆ. ಪ್ಲಸ್ ಕೆಲವೊಬ್ರು ಬಹಳ ಕಳಪೆ ಮಟ್ಟದ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಅದು ಏನೂ ಹೆಲ್ಪ್ ಆಗಲ್ಲ. ಯಾಕಂದ್ರೆ ಹೆಲ್ಮೆಟ್ ಇದ್ರೆ ಎಸ್ಪೆಷಲಿ ಕಿವಿಯ ಮೇಲ್ಭಾಗದಲ್ಲಿ ಇರುವಂತಹ ತಲೆಬುರುಡೆಯ ಎಲುಬು ಬಹಳ ಥಿನ್ನಾಗಿರ್ತದೆ. ಸೊ ತಲೆಗೆ ಅಪಘಾತ ಆದಾಗ ನೀವು ಅದರ ಮೇಲೆ ಬಿದ್ದರೆ ಫಸ್ಟ್ ಆ ಬೋನೆ ಮುರಿಯೋದು, ಆ ಬೋನ್ ಮುರಿದ ನಂತರ ಸಾಕಷ್ಟು ರಕ್ತಸ್ರಾವ ಆಗ್ತದೆ. ಹೀಗಾಗಿ ಆ ತಲೆಬುರುಡೆ ನೀವು ರಕ್ಷಣೆ ಮಾಡ್ಬೇಕಂದ್ರೆ ಒಳ್ಳೆಯದಾದಂತಹ ಹೆಲ್ಮೆಟ್ ಅನ್ನು ಧರಿಸಬೇಕು. ಅದ್ರ ಜೊತೆಗೆ 2 ವೀಲರ್ ಹಿಂಬದಿ ಸವಾರರು ಹಾಕೊಳ್ಬೇಕು. ಒಂದು ಸ್ಟಡಿ ಪ್ರಕಾರ ಡ್ರೈವರ್ಗಿಂತ ಹಿಂದ್ಗಡೆ ಕುಳಿತವ್ರಿಗೆ ಜಾಸ್ತಿ ಏಟ್ ಬೀಳುತ್ತೆ. ಸೊ ಅವ್ರು ಹಾಕೊಳ್ಬೇಕು. ಆಮೇಲೆ 4 ವೀಲರ್ಸ್ ಹೋಗೋರು ಕಂಪಲ್ಸರಿಲಿ ಎಲ್ಲರೂ ಕೂಡ ಸೀಟ್ ಬೆಲ್ಟ್ ಹಾಕ್ಬೇಕು. ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡಬಾರ್ದು. ರಸ್ತೆ ನಿಯಮಗಳನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕು. ಎಷ್ಟೋ ಜನ ಈ ರೋಡ್ ಸಿಗ್ನಲ್ ಇರುವಾಗ ಕೂಡ ಅದನ್ನ ಗಮನಿಸದೇನೆ ಹೋಗ್ತಾನೆ ಇರ್ತಾರೆ. ಮತ್ತೆ ಸ್ಪೀಡ್ ಕೂಡ ಒಂದು ನಿಯಂತ್ರಣ ಬಹಳ ಇಂಪಾರ್ಟೆಂಟ್. ಹೌದು, ಅತಿ ವೇಗ ಚಾಲನೆ ಮಾಡಲೇಬಾರ್ದು. ಆಮೇಲೆ ಅಪ್ರಾಪ್ತ ವಯಸ್ಕರು, ಈಗ ಚಿಕ್ಕವರು ಇರ್ತಾರೆ, ಅವ್ರಿಗೆ 2 ವೀಲರ್ ಕೊಡಿಸ್ಬಿಟ್ಟಿರ್ತಾರೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ದೆ ಆಕ್ಸಿಡೆಂಟ್ ಮಾಡ್ಕೊಂಡು ತೊಂದರೆಗೆ ಡೆಫಿನೆಟ್ಲಿ ಅವ್ರು ಆಗ್ಬಹುದು. ಹೀಗಾಗಿ ಅವ್ರಿಗೂ ಕೂಡ ನಾವು ಲೈಸೆನ್ಸ್, ಪರ್ಟಿಕ್ಯುಲರ್ ಏಜ್ ಆದ ನಂತರ ಲೈಸೆನ್ಸ್ ಕೊಡಬೇಕು. ಇವನ್ನೆಲ್ಲ ನಾವು ಸ್ವಲ್ಪ ಅದೇ ನಾವು ಹೇಳ್ತೀವಿ 4 E's ಅಂತ ಹೇಳ್ತೀವಿ. 4 E's. 1 is education, another E is emergency care, another E is
ಎನ್ಫೋರ್ಸ್ಮೆಂಟ್, ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಗಲೇಬೇಕು. ಇನ್ನೊಂದು ಇ ಅಂತಂದರೆ ಇಂಜಿನಿಯರಿಂಗ್ ಆಫ್ ಗುಡ್ ರೋಡ್ಸ್. ಈ ರಸ್ತೆಗಳ ಒಳ್ಳೆಯ ವಿನ್ಯಾಸ, ಸರಿಯಾದಂಥ ಸೈನ್ಸು, ರಾತ್ರಿ ಓಡಿಸುವಾಗ ಸರಿಯಾದಂಥ ಪೇಂಟಿಂಗ್ ಅದು ಹಾಕಿ, ಇವೆಲ್ಲ ಕೂಡ ಸಾಕಷ್ಟು ನಮ್ಮ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುತ್ತೆ. ಈಗ ಡಾಕ್ಟ್ರೆ, ಈ ತರ ತಲೆಗೆ ಅಪಘಾತ ಆದಂತ ವ್ಯಕ್ತಿ ಮುಂದೆ ನಾರ್ಮಲ್ ಜೀವನ ನಡೆಸಬಹುದಾ? ಅದು ಡಿಪೆಂಡ್ಸ್. ಯಾಕಂದರೆ ತುಂಬ ತೀವ್ರತರವಾದಂತಹ ತಲೆಗೆ ಏಟು ಬಿದ್ದವ್ರಿಗೆ ನಾನು ಹೇಳಿದೆ, ಫಸ್ಟ್ 1 or 2 hours ಒಳಗಡೆ ಗೋಲ್ಡನ್ ಅವರಲ್ಲಿ ಬಂದರೆ, ಸರಿಯಾದಂಥ ಚಿಕಿತ್ಸೆ ಆದರೆ ಅದರಲ್ಲಿ 50%ಗಿಂತ ಜಾಸ್ತಿ ಜನ ಒಳ್ಳೆ ಜೀವನ ನಡೆಸ್ಬೋದು. ಅದರ ಜೊತೆಗೆ ಆಪರೇಷನ್ ಆದ ನಂತರ ಕೂಡ ಪುನರ್ವಸತಿ, ರಿಹ್ಯಾಬಿಲಿಟೇಷನ್ ಅನ್ನೋದು ಇಂಪಾರ್ಟೆಂಟ್. ಈಗ ನಮ್ಮಲ್ಲಿ ನಾವು ಅಧ್ಯಯನ ಪ್ರಕಾರ ನಮ್ಮ ಭಾರತದಲ್ಲಿನೇ ಒಂದು 5 ಲಕ್ಷ ಜನ ಪ್ರತಿ ವರ್ಷ ತಲೆಗೆ ಏಟು ಬಿದ್ದು ಸಾಯ್ತಾರೆ. 1.5 to 3 ಕೋಟಿ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ತಲೆಗೆ ಏಟು ಬೀಳೋದ್ರಿಂದ. ಅಂಥದ್ರಲ್ಲಿ ಒಂದು 15 ಲಕ್ಷ ಜನರಿಗೆ ಎವ್ರಿ ಇಯರ್ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಅಂದರೆ ಪುನರ್ವಸತಿ ಬೇಕು. ಸೊ ಅಷ್ಟು ಲೋಡ್ ಇರೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇವೆ, ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾವು ಒಳ್ಳೆ ಎಜುಕೇಷನ್ ಕೊಡಲೇಬೇಕು. ಈಗ ಅಂದ್ರೆ ಸಾಮಾನ್ಯವಾಗಿ ಕೆಲವು ಸತ ಕೇಳ್ತಿರ್ತೀವಿ ನಾವು, ಈಗ ತಲೆಗೆ ಪೆಟ್ಟಾಗಿ ಸರ್ಜರಿ ಆಗಿ ಬಂದ್ರು ಅಂದ್ರೆ ಅವರ ಮೆಮೊರಿ ಪವರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತದೆ ಅಂತ, ಇದು ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಡೆಫಿನೆಟ್ಲಿ. ತಲೆಗೆ ಏಟು ಬಿದ್ದ ಮೇಲೆ ಸಾಕಷ್ಟು ಜನರಿಗೆ ಜ್ಞಾಪಕ ಶಕ್ತಿಯಲ್ಲಿ ತೊಂದರೆ ಆಗ್ಬೋದು, ಅವ್ರ ನಡವಳಿಕೆಗಳಲ್ಲಿ ನಡೆಯಕ್ಕೆ ಸರಿಯಾಗಿ ಆಗ್ತಾನೆ ಅದರಲ್ಲಿ ತೊಂದರೆ ಆಗ್ಬೋದು, ಒಂದ್ ಕಡೆ ಕೈಕಾಲಲ್ಲಿ ವೀಕ್ನೆಸ್ ಬರ್ಬೋದು, ಅವ್ರ ಮಾತಿನಲ್ಲಿ ಅಥವಾ ಕೇಳೋದ್ರಲ್ಲಿ ತೊಂದರೆ ಆಗ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್, ಎಲ್ಲಿ ತಲೆಗೆ ಏಟು ಬಿದ್ದಾಗ ಯಾವ ನರಗಳಿಗೆ ಏಟು ಬಿದ್ದಿದೆ ಅದರ ಮುಖಾಂತರ ಹೇಳ್ಬೋದು. ಬಟ್ ಓವರ್ ಆಲ್ ಮತ್ತೆ ಬೇಗ ಚಿಕಿತ್ಸೆ ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಡಾಕ್ಟರ್, ಮನೆಯಲ್ಲಿ ಇರುವಂತ ಹಿರಿಯರಾಗಬಹುದು, ಸಣ್ಣ ಸಣ್ಣ ಮಕ್ಕಳಾಗಬಹುದು, ಈ ನೆಲದ ಟೈಲ್ಸ್ ಮೇಲೇನೋ ಜರಿದು ಬೀಳುವಂಥದ್ದು, ಮನೆಯಲ್ಲಿರೋ ಮರಗಳನ್ನ ಹತ್ತಿ ಕಾಯಿ ಹಣ್ಣು ತೆಗಿಬೇಕಾದಾಗ ಬೀಳುವಂಥದ್ದು ಕೂಡ ಬಹಳ ಸಾಮಾನ್ಯ ಆಗಿರ್ತದೆ. ಹೌದು. ಈ ಹಿರಿಯರು ಬೀಳೋದನ್ನ ತಪ್ಪಿಸ್ಬೇಕು ಅಂದಾಗ ಏನ್ ಮಾಡ್ಬೇಕು? ಅವರ ಪಾತ್ರ ಏನು, ಮನೆ ಜನರ ಪಾತ್ರ ಏನು? ಅವ್ರ ಪಾತ್ರ ಏನಂದ್ರೆ, ಯಾವಾಗಲೂ ಎಸ್ಪೆಷಲಿ ನಾವು ಆಸ್ ಎ ಡಾಕ್ಟರ್ ನಾವು ನೋಡ್ತೀವಿ, ವಯಸ್ಸಾಗಿದ್ದರು ಬಾತ್ರೂಮ್ಗೆ ಹೋದ್ರು ಜರದ್ ಬಿದ್ರು, ಬಹಳ ಕಾಮನ್. ಒಂದು ರೈಲಿಂಗ್ ಕೊಡಬೇಕು ಬಾತ್ರೂಮಲ್ಲಿ ಎಲ್ಲಿ ಅವ್ರು ನಡೆಯುವಾಗ, ಪ್ಲಸ್ ಅವ್ರ ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಂಡು ಹೋಗಿ, ವಾಕಿಂಗ್ ಸ್ಟಿಕ್ ಈಸ್ ಕಂಪಲ್ಸರಿ. ಪ್ಲಸ್ ಅವರು ಟಾಯ್ಲೆಟಿಂದ ಮೇಲೆ ಏಳುವಾಗ ಸೈಡಲ್ಲಿ ಒಂದು ರೈಲಿಂಗ್ ಕೊಡಬೇಕು. ಅದು ಮ್ಯಾಕ್ಸಿಮಮ್ ಮೇಲೆ ಏಳುವಾಗ ಕೆಲವೊಂದು ಕಾಲು ಜಾರಿ, ಸ್ನಾನ ಮಾಡುವಾಗ ಕಾಲು ಜಾರಿ ಬೀಳ್ತಾರೆ. ಸೊ ಬಾತ್ರೂಮಲ್ಲಿ ಟೈಲ್ಸ್ ಯಾವ ಹಾಕ್ತೀವೋ ಅದು ಸ್ಲಿಪ್ ಆಗಲಾರ್ದಂಗೆ ನೋಡ್ಕೋಬೇಕು. ಸೈಡ್ ರೈಲಿಂಗು ಇಂಪಾರ್ಟೆಂಟ್. ಇವು ಬೇಸಿಕಲಿ ಇವೆಲ್ಲ ಒಳ್ಳೆಯ ವಿನ್ಯಾಸಗಳು. ಬೀಳಲಾರ್ದಂಗೆ ಏನು ಮಾಡ್ಬೋದು, ಇಂಜಿನಿಯರಿಂಗ್ ಮೆಥಡ್ಸ್, ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಕಮ್ಮಿ ಮಾಡೋದು. ಇನ್ನು ನಮ್ಮ ಯುವ ಪೀಳಿಗೆ ಹೆಚ್ಚು ಅಪಘಾತಕ್ಕೆ ಒಳಗಾಗ್ತಾರೆ, ಅಂತ ಯುವ ಪೀಳಿಗೆಗೆ ಏನು ಹೇಳಕ್ ಬಯಸ್ತೀರಿ? ಯುವ ಪೀಳಿಗೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವರು ನಮ್ಮ ರೋಡ್ ಟ್ರಾಫಿಕ್ ಸಿಗ್ನಲ್ಸನ್ನು ಕಂಪಲ್ಸರಿಲಿ ಫಾಲೋ ಮಾಡಬೇಕು. ಅದು ಒಂದು ನೀವು ಅದನ್ನು ಮಾಡಿದರೆ ದೇಶಕ್ಕೆ ನೀವು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ. ಟ್ರಾಫಿಕ್ ಸಿಗ್ನಲ್ಸ್ ಫಾಲೋ ಮಾಡಿ, ಹೆಲ್ಮೆಟ್ ಹಾಕೊಳ್ಳಿ, ಒಳ್ಳೆ ಹೆಲ್ಮೆಟ್ ಹಾಕೊಳ್ಳಿ. 2 wheelers ಆದಷ್ಟು ಕಡಿಮೆ ಯೂಸ್ ಮಾಡೋಕ್ಕೆ ಸಾಧ್ಯ ಆದರೆ, ಬಟ್ ನಮ್ಮಲ್ಲಿ 2 wheelers ಆರ್ ಮೋರ್ ಕಂಪೇರ್ ಟು ದ 4 wheeler ಇದ್ರೆ ಕೂಡ ಅದನ್ನು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳಿ. ಬ್ರೇಕ್ಸು ಆಯಿಲು ಅದು ಚೆಕ್ ಮಾಡ್ತಾ ಇರಿ, ಹೆಲ್ಮೆಟ್ ಹಾಕೊಳ್ಳಿ. ಹಿಂಬದಿ ಸವಾರರು ಹೆಲ್ಮೆಟ್ ಹಾಕೋಬೇಕು. 4 wheelers ಕಂಪಲ್ಸರಿಲಿ ಸೀಟ್ ಬೆಲ್ಟ್ಸ್ ಹಾಕೋಬೇಕು. ಪ್ಲಸ್ ಪಾದಚಾರಿಗಳು ಯಾವಾಗ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೋ, ವೃದ್ಧರು, ಚಿಕ್ಕ ಮಕ್ಕಳು, ಅವ್ರಿಗೆ ಸ್ಕೂಲ್ ಏರಿಯಾದಲ್ಲಿ ಇದ್ದರೆ ಅವ್ರಿಗೆ ನೀವು ಮುಂದೆ ಬರ್ತಾ ಇದ್ರೆ ದೂರ ನಿಲ್ಲಿಸಬೇಕು. ನಾವು ಎಷ್ಟೊಂದು ಸಲ ನೋಡಿದೀವಿ ಹಾಗೆ ಸ್ಪೀಡಲ್ಲಿ ಹೋಗ್ಬಿಡ್ತಾರೆ. ಅವ್ರಿಗೆ ಒಂದು ಗೌರವ ತೋರಿಸಿ ನೀವು ಸ್ಪೀಡನ್ನು ಕಮ್ಮಿ ಮಾಡಿ ನಿಂತು ಅವರು ರೋಡ್ ಕ್ರಾಸ್ ಮಾಡಿದ ನಂತರ ನೀವು ಹೋಗೋದು, ಇವೆಲ್ಲ ಬಹಳ ಇಂಪಾರ್ಟೆಂಟು. ಇದೆಲ್ಲ ನಮ್ಮ ಯುವ ಪೀಳಿಗೆ ಗಮನದಲ್ಲಿ ಇಟ್ಕೊಳ್ಬೇಕು ಅಂದಾಗ ಈ ತರದ ಅಪಘಾತಗಳನ್ನ ತಡೆಗಟ್ಟಬಹುದು ಅಂತ ತಾವು ಹೇಳ್ತೀರಿ. ಹೌದು ಹೌದು. ಧನ್ಯವಾದಗಳು ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೇ. ತಲೆಗೆ ಪೆಟ್ಟು ಆಗೋದು ಕೆಲವು ಸಲ ಸಾಮಾನ್ಯ ಆಗಿರ್ತದೆ, ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ನಿಯಮದ ವಿರುದ್ಧ ಹೋದಾಗ ನಾವೇ ಕೈಯಾರೆ ಈ ಅಪಘಾತಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಇರ್ತದೆ. ಅದಕ್ಕಾಗಿ ಗಾಡಿಯ ವೇಗದ ನಿಯಂತ್ರಣವನ್ನ ನಾವು ಮಾಡ್ಕೊಳ್ಬೇಕು. ತಲೆಗೆ ಕಂಪಲ್ಸರಿಯಾಗಿ ಹೆಲ್ಮೆಟ್ ಅನ್ನ ಧರಿಸೋದು, ವೆಹಿಕಲ್ ಅಲ್ಲಿ ಕಂಪಲ್ಸರಿಯಾಗಿ ಸೀಟ್ ಬೆಲ್ಟ್ ಗಳನ್ನ ಹಾಕೊಳ್ಳೋದು, ಮತ್ತೆ ರಸ್ತೆ ನಿಯಮವನ್ನ ಪಾಲಿಸಿಕೊಂಡು ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ತಲೆಗೆ ಆಗುವಂತ ಪೆಟ್ಟು ಆಘಾತವನ್ನ ತಡೆಗಟ್ಟಬಹುದು ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.